ಹಲೋ ಫ್ರೆಂಡ್ಸ್, ನೋಡಿ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಬ್ಲೌಸನ್ನ ಯಾವ ರೀತಿ ಅಳತೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿರಿ, ಈ ರೀತಿ ಬ್ಲೌಸ್ ಇರುತ್ತೆ. ಬಂದುಬಿಟ್ಟು ಡೀಪ್ ನೆಕ್ ಇರುತ್ತೆ. ಇದು ಬಂದುಬಿಟ್ಟು ನಮ್ಮ ಆರ್ಮಲ್ ರೌಂಡ್. ಓಕೆನಾ? ಹೀಗಿರುತ್ತೆ. ಈ ರೀತಿ ಇದ್ದಾಗ ಇದು ಮಾರ್ಜಿನ್. ನೋಡಿ, ನಾವು ಫಸ್ಟು ಬ್ಲೌಸ್ ಇರುತ್ತಲ್ಲ, ಬ್ಲೌಸಲ್ಲಿ ಈ ರೀತಿ ಕಚ್ಚಿರುತ್ತೆ. ನೋಡಿ, ಬ್ಲೌಸಲ್ಲಿ ನಾವು ಈ ಆರ್ಮೋಲನ್ನು ತಗೋಬೇಕು. ನೋಡಿ, ರೆಡಿ ಬ್ಲೌಸ್ ಇದು ಕಚ್ಚಿರುತ್ತೆ. ಇಲ್ಲಿಂದ ಈ ರೀತಿ ನೀಟಾಗಿ ಸ್ವಲ್ಪ ಇಗ್ದಿದ್ದಂಗೆ ಹಿಂಗೆ ನೋಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಇಲ್ಲಿ ಬ್ಲೌಸ್ ಇರುತ್ತಲ್ಲ, ಬ್ಲೌಸ್ ತಗೊಂಡ್ರೆ ನಮ್ಗೆ ಈ ರೀತಿ ಕರೆಕ್ಟಾಗಿ ಬರುತ್ತೆ. ಇವಾಗ 6 ಬಂದಿದೆ ಅಂತ ಇಟ್ಕೊಳ್ರಿ. 6ಗೆ ಇಲ್ಲಿಂದ ಇಲ್ಲಿಗೆ 6 ಇದೆ ಅಂತ ಇಟ್ಕೊಳ್ರಿ. ಈ 6 ಅನ್ನೋದಕ್ಕೆ ಪ್ಲಸ್ಸು 3 ಸೇರಿಸ್ಬಿಟ್ರಿ. ಈ 3 ಇಂಚ್ ಸೇರಿಸ್ಬಿಟ್ರೆ ನಮಗೆ ಇಲ್ಲಿಂದ ಹಿಡಿದ್ಬಿಟ್ಟು ಫುಲ್ ಇಲ್ಲಿವರೆಗೂ ಬರುತ್ತೆ. 6+3 ಬಂದುಬಿಟ್ಟು ನಮಗೆ ಫುಲ್ಲು ಇಲ್ಲಿಂದ ಮಾರ್ಜಿನ್ವರೆಗೂ ನಮಗೆ ಅಳತೆ ಅನ್ನೋದು ಸಿಗುತ್ತೆ. ಟೇಪಲ್ಲಾದರೆ ಇವಾಗ ನೆಕ್ಸ್ಟ್ ನಾನು ಬಂದುಬಿಟ್ಟು ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ. ಇವಾಗ ನಮಗೆ ಈ ಆರ್ಮಲ್ ಡೌನ್ ಬಂದುಬಿಟ್ಟು ಅದಕ್ಕೆ ಪ್ಲಸ್ ಅನ್ನೋದು ಸೇರಿಸ್ಕೊಂಡ್ರೆ ನಮಗೆ ಈ ಡೀಪ್ ಇರುತ್ತಲ್ಲ, ಇಲ್ಲಿಂದ ಹಿಡಿದ್ಬಿಟ್ಟು ಮಾರ್ಜಿನ್ ಎಲ್ಲ ಸೇರಿ ಬರುತ್ತೆ. ಅದರಲ್ಲಿ 2 ಇಂಚಸ್ ಅನ್ನೋದು ಮಾರ್ಜಿನ್ಗೆ ಇಟ್ಕೋಬೇಕು. ನಾವು ಮಾರ್ಜಿನ್ಗೆ ಇಟ್ಕೊಂಡ್ರೆ ಆವಾಗ ಬ್ಲೌಸ್ ಅನ್ನೋದು ಎಷ್ಟು ಬರುತ್ತೆ ಅದು ಕರೆಕ್ಟಾಗಿ ಅಳತೆ ಸಿಗುತ್ತೆ. ಓಕೆನಾ? 6ಗೆ ಈ ಆರ್ಮಲ್ ಡೌನ್ ಅನ್ನೋದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಯಿತೋ ಅದನ್ನು ಇಟ್ಕೊಂಡು ಪ್ಲಸ್ 3 ಸೇರಿಸ್ಕೋಬೇಕು. 3 ಸೇರಿಸ್ಕೊಂಡ್ರೆ ನಮಗೆ ಮಾರ್ಜಿನ್ನು ಪ್ಲಸ್ಸು ಬ್ಲೌಸ್ ಲೂಸ್ ಅನ್ನೋದು ಸಿಗುತ್ತೆ ನಮಗೆ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ಇವಾಗ ಈ ನೆಕ್ಕು ಬಿಡ್ತು, ಇಲ್ಲಿ ನೆಕ್ ಇರುತ್ತಲ್ಲ, ಈ ನೆಕ್ ಬಿಡ್ತು ಮತ್ತು ಶೋಲ್ಡ್ರು ಎಷ್ಟು ಇಟ್ಕೋಬೇಕು ಅಂತಂದು. ಈ ನೆಕ್ ಬಿಡ್ತು ನಮಗೆ ನೋಡಿರಿ, ಇಲ್ಲಿ 6 ಇರುತ್ತೆ. ಈ ಆರ್ಮಲ್ ಡೌನಿಂದನೇ ನಾವು ಈ 6 / 3 ಮತ್ತು 3ಇಂದ ನಾವು ಭಾಗಿಸ್ಬೇಕು 6 ಅನ್ನೋದನ್ನು. ಅರ್ಥ ಆಗುತ್ತಾ? 6.3 / 3 ಮಾಡಬೇಕು. ಗೊತ್ತಾಯ್ತಾ? ಇವಾಗ ಇಲ್ಲಿ ಈ ಆರ್ಮ್ ಅನ್ನೋದು 7 ಬಂದಿದೆ ಅಂತ ಇಟ್ಕೊಳ್ರಿ. ಅದನ್ನು /3 ಮಾಡಬೇಕು. ಆವಾಗ ಎಷ್ಟು ಬರುತ್ತೆ ನಮಗೆ? 2.3 ಅನ್ನೋದು ಬರುತ್ತೆ. ಈ 2.3 ಅನ್ನೋದನ್ನ ಇಲ್ಲಿ ಇಡಬೇಕು. 2.3 ಇದೇನು ಆನ್ಸರ್ ಬಂದಿತ್ತು ಅದು 2.3 ಅನ್ನೋದನ್ನು ಇಲ್ಲಿಟ್ಬಿಟ್ಟು ನೋಡಿರಿ, ಇಲ್ಲಿಗೆ 2.3, ಇಲ್ಲಿಂದ ಇಲ್ಲಿಗೆ 2.3 ಬಂತು ಅಂತ ಇಟ್ಕೊಳ್ರಿ. ಆವಾಗ ನಾವು ಅದನ್ನು ಇನ್ನೂ ಒಂದು 1/4 ಇಂಚ್ ಇಲ್ಲಿ ಈ ಕಡೆ ಹಾಕ್ಕೊಬಿಟ್ಟು ಇಲ್ಲಿಂದ ನಮ್ಮದು ಬ್ಲೌಸಲ್ಲಿ ಅವ್ರ ಬ್ಲೌಸಲ್ಲಿ ಎಷ್ಟು ಶೋಲ್ಡ್ರ್ ಆಯಿತೋ ಅಷ್ಟು ಶೋಲ್ಡ್ರ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಇಟ್ಕೊಬಿಟ್ಟು ಮತ್ತು ಇಲ್ಲಿಗೆ ಮಾರ್ಜಿನ್ ಇಲ್ಲಿ ಕಟ್ ಮಾಡಬೇಕಲ್ಲ ನಾವು, ಇದು ಸ್ಟಿಚ್ಚಿಂಗ್ ಲೈನ್ ಬರುತ್ತೆ. ಇದೇನು 2.3 ಅನ್ನೋದು ನಮಗೆ ಶೋಲ್ಡ್ರ್ ಅಷ್ಟೇ ಅಲ್ಲ, ಸ್ಟಿಚ್ಚಿಂಗ್ ಕೂಡ ಸೇರಿಸಿ ಬಂದಿರುತ್ತೆ. ಇದು ಇಲ್ಲಿಂದ ಇಲ್ಲಿವರೆಗೂ 2.3 ಇದೆ ಅಂತ ಅಂದ್ಕೋಬೇಕು. ಅವಾಗ ನಾವು ಈ ಕಡೆ ಕಟಿಂಗ್ ಮಾಡ್ಕೊಳಕ್ಕೆ ಈ ಕಡೆ ಹಾಕ್ಕೋಬೇಕು. ಗೊತ್ತಾಯ್ತಾ? ಈ ರೀತಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಬಿಟ್ಟು ಬ್ಲೌಸಲ್ಲಿ ಅವ್ರ ಬ್ಲೌಸಲ್ಲಿ ಬರುತ್ತಲ್ಲ ಅದನ್ನು ಒಂದು ಪ್ಯಾಂಟ್ ಇಲ್ಲಿ ನಾವು ಅಲ್ಲೇ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ ಇಟ್ಕೊಂಡು ಅವ್ರ ಬ್ಲೌಸ್ ಶೋಲ್ಡ್ರ್ ಎಷ್ಟಿದೆ ಅಂತಂದು ಇದು ಕಸ್ಟಮರ್ ಚಾಯ್ಸ್ ಇರ್ತೈತೆ. ಅದರಿಂದ ಇಲ್ಲಿಂದ ಕಸ್ಟಮರ್ ಚಾಯ್ಸ್ ಇಲ್ಲಿಗಿರುತ್ತಾ ನೋಡ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಇದೊಂದೇ ನಮ್ಮ ಕೈಯಲ್ಲಿರುತ್ತೆ. ಈ ಶೋಲ್ಡ್ರ್ ಅನ್ನೋದು ಕಸ್ಟಮರ್ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಕೆಲವೊಬ್ರಿಗೆ ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ 2 ಇರಬೇಕು, ಕೆಲವೊಬ್ರಿಗೆ 1.5 ಅಷ್ಟೇ ಕೊಡಬೇಕು. ಆವಾಗ ನಾವು ಇಲ್ಲಿ 1.5 ಕೊಡ್ತೀವಿ ಅಂತ ಅನ್ಕೊಳ್ರಿ. ಇಲ್ಲಿಂದ ಇಲ್ಲಿಗೆ 1.5 ಬರುತ್ತೆ ಅಂತ. ಇಲ್ಲಿಂದ ಇಲ್ಲಿವರೆಗೂ ಅವ್ರದ್ದು ನೆಕ್ ಅನ್ನೋದು ಬಿಟ್ಬಿಡ್ಬೇಕು. ಅದನ್ನು ನಾವು ಇಲ್ಲಿಂದ ಲೆಕ್ಕ ಹಾಕೋಣಕ್ಕೆ ಹೋಗಬಾರ್ದು. ಒಟ್ಟು ಟೋಟಲ್ ನಾನು ಹೇಳಿದ್ದೀನಲ್ಲ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಸ್ಮಾಲ್ ಸೈಜ್ ಇದು 6 ಅನ್ನೋದು ಸ್ಮಾಲ್ ಸೈಜಿಗೆ ಬರುತ್ತೆ. ಸ್ಮಾಲ್ ಸೈಜ್ಗೆ 6 ಅನ್ನೋದು ಬರುತ್ತೆ ಅಂತ ಇಟ್ಕೊಳ್ರಿ. ಅಂದರೆ 30 ಇರುತ್ತೆ ಅವರು ಬ್ಲೌಸದು ಸುತ್ತಳತೆ. ಇಲ್ಲಿಂದ ಇಲ್ಲಿಗೆ 30 ಇರುತ್ತೆ ಅವ್ರದ್ದು. ಅದರಿಂದ ನಾವು ಸ್ಮಾಲ್ ಸೈಜಿಂದ ಲೆಕ್ಕ ಇಟ್ಕೊ. ಸ್ಮಾಲ್ ಸೈಜ್ಗೆ ಎಷ್ಟು ಫುಲ್ ಶೋಲ್ಡ್ರ್ ಬಂದುಬಿಟ್ಟು 5 ಇರ್ತದೆ. ಈ 5 ಅನ್ನೋದು 2.3
2 ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಳ್ಳೋ ಅಷ್ಟೊಳಗೆ 2.1 ಇಲ್ಲಾಂದರೆ 2 ಇಂಚಸ್ಸೇ ಇರುತ್ತೆ. ಇನ್ನು 3 ಇಂಚಸ್ ಅನ್ನೋದು ಅವರು ಶೋಲ್ಡ್ರ್ ಎಷ್ಟಿರುತ್ತೆ ಅವರು ಬ್ಲೌಸಲ್ಲಿ ಇರುತ್ತಲ್ಲ ಅದೆಷ್ಟಿರುತ್ತೆ ಅಂತ ನೋಡ್ಕೋಬೇಕು. ಇವಾಗ ಅವ್ರದ್ದು ಶೋಲ್ಡ್ರ್ ಅನ್ನೋದು ಬರೀ 1.5 ಇಂಚ್ ಇಟ್ಕೊತಾರೆ ಅಂತ ಇಟ್ಕೊಳ್ರಿ. ಆವಾಗ 1.5 ಇಂಚ್ ಅನ್ನೋದನ್ನು ಇಲ್ಲೇ ಇಟ್ಬಿಟ್ಟು ಇನ್ನು ಎಷ್ಟಿದೆಯೋ ಅಷ್ಟು ಅದನ್ನು ಇಲ್ಲೇ ಇಡಬೇಕು. ನಾವು ನೆಕ್ಕಿಗೋಸ್ಕರ ಬಿಟ್ಟುಬಿಡ್ಬೇಕು ಅದನ್ನು. ಯಾವಾಗ ಇದೇನು ನಮ್ಮದು ಆಯ್ತಲ್ಲ ನೆಕ್ ಡೀಪ್ ನೆಕ್ಕು ಅದು 9 ಇಂಚು 9.5 ಇಂಚು ಅಷ್ಟಿದ್ದಾಗ ಮಾತ್ರ ಅದನ್ನು ನಾವು ಮಾಡ್ಕೋಬೇಕು. ಇವಾಗ ಬ್ಲೌಸಲ್ಲಿ ತೋರಿಸ್ತೀನಿ ಹೇಗೆ ಇದನ್ನು ಇಟ್ಕೊಳೋದು ಅಂತಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ. ಆವಾಗ ಒಂದು ಸಲ ಚೆಕ್ ಮಾಡ್ಕೊಳ್ರಿ.